ಸೆಪ್ಟೆಂಬರ್ 3ರಂದು ನಡೆಯಲಿರುವ ನಂಜನಗೂಡು ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದಿಂದ ಆಯ್ಕೆಯಾದ 4 ಮಂದಿ ಸದಸ್ಯರು ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ನವರ ಜೊತೆ ಪ್ರವಾಸ ಕೈಗೊಂಡಿರುವ ಪ್ರಯುಕ್ತ ಇಂದು ನಂಜನಗೂಡು ಬಿಜೆಪಿ ವತಿಯಿಂದ ಆ 4 ಸದಸ್ಯರ ಮನೆಗಳಿಗೆ ವಿಪ್ ಪ್ರತಿ ಅಂಟಿಸುವ ಮೂಲಕ ಎಚ್ಚರಿಕೆ ನೀಡಿದರು. ಬಿಜೆಪಿ ಪಕ್ಷದಿಂದ 15 ಮಂದಿ ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದು, ಅದರಲ್ಲಿ ಗಿರೀಶ್, ಗಾಯತ್ರಿ ಮುರುಗೇಶ್, ವಿಜಯಲಕ್ಷ್ಮಿ ಕುಮಾರ್ ಹಾಗೂ ಮೀನಾಕ್ಷಿ ನಾಗರಾಜ್ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿ ದೇವು ಅವರನ್ನ ಬೆಂಬಲಿಸದೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೈಜೋಡಿಸಿ ಈಗಾಗಲೇ ಈ 4 ಮಂದಿ ಸದಸ್ಯರು ಕಾಂಗ್ರೆಸ್ನವರ ಜೊತೆ ಪ್ರವಾಸದಲ್ಲಿ ಇರುವುದಾಗಿ ತಿಳಿದು ಬಂದಿದೆ. ಈ ಹಿನ್ನೆಲೆ ಇಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ಅವರ ಆದೇಶದ ಮೇರೆಗೆ ನಂಜನಗೂಡು ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಸಿದ್ದರಾಜು ನೇತೃತ್ವದಲ್ಲಿ ಸ್ಥಳೀಯ ಮುಖಂಡರ ಜೊತೆಗೂಡಿ 4 ಮಂದಿ ಸದಸ್ಯರ ಮನೆಗಳಿಗೆ ತೆರಳಿ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಅವರವರ ಮನೆ ಬಾಗಿಲುಗಳಿಗೆ ವಿಪ್ ಪ್ರತಿಯನ್ನ ಅಂಟಿಸಲಾಯಿತು. ಬಳಿಕ ಬಿಜೆಪಿ ನಗರ ಘಟಕ ಅಧ್ಯಕ್ಷ ಸಿದ್ದರಾಜು ಹಾಗೂ ಮಾಜಿ ಅಧ್ಯಕ್ಷ ಬಾಲಚಂದ್ರು ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದರು. ಈ ಸಂದರ್ಭ ಬಿಜೆಪಿ ಮುಖಂಡರುಗಳಾದ ಕೃಷ್ಣಪ್ಪ ಗೌಡ, ಡಾಕ್ಟರ್ ಚಿದಾನಂದ, ಮಧುರಾಜ್, ಗುರುಸ್ವಾಮಿ, ಧನರಾಜ್ ಭೋಲಾ, ಗಾಯತ್ರಿ, ಕೃಷ್ಣರಾಜ್, ವಿಷ್ಣು, ಮಹದೇವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನನ್ನ ಹೆಸರು ಸಿದ್ದರಾಜು, ನಾನು ನಗರ ಮಂಡಲ ಅಧ್ಯಕ್ಷ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ. ನಾವು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಪಕ್ಷದಿಂದ ಗೆದ್ದಿದ್ದಂಥ ಮೀನಾಕ್ಷಿ ನಾಗರಾಜ್ ಅವರು ಭಾರತೀಯ ಜನತಾ ಪಕ್ಷದಿಂದ ಗೆದ್ದು ಅವರು ಕಳೆದ 3-4 ದಿನಗಳಿಂದ ನಮಗೆ ವಿಚಾರಣೆ ಮಾಡೋಕ್ಕೆ ಅವ್ರು ಸಿಕ್ಕಿರಲಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಆ ಮೀಟಿಂಗ್ಗಳಿಗೂ ಯಾವತ್ತೂ ಬರ್ತಾ ಇರಲಿಲ್ಲ. ಆದ್ದರಿಂದ ನಾವು ನಮ್ಮ ಪಕ್ಷದ ಆದೇಶದ ಮೇರೆಗೆ ಬಂದು ಇಲ್ಲಿ 3ನೇ ತಾರೀಕು ಒಂದು ಎಲೆಕ್ಷನ್ ನಡೀತಾ ಇದೆ. ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಬೇಕು ಅಂತ ನಾವು ವಿಚಾರಣೆಯನ್ನು ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಅಭ್ಯರ್ಥಿ ದೇವ ಅಧ್ಯಕ್ಷರು, ದೇವ ಪಿ ಅಂತ, ಉಪಾಧ್ಯಕ್ಷರು ರಿಯಾನಾ ಬಾನು ಅಂತ JDS ಅಂತ, ಮಧ್ಯ ಮೈತ್ರಿ ಅಭ್ಯರ್ಥಿ. ನಾವೆಲ್ಲ ಅವರು ಮುಂದೆ ಮತ ಚಲಾವಣೆ ಮಾಡಬೇಕು. ಒಂದು ವೇಳೆ ಅವರೇನು ಪಕ್ಷ ಉಲ್ಲಂಘನೆ ಮಾಡಿದ್ರೆ ನಾವು ಕಾನೂನು ಪ್ರಕಾರವಾಗಿ ಮುಂದಿನ ಶಿಸ್ತು ಕ್ರಮವನ್ನು ತಗೊಳ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. 3ನೇ ತಾರೀಕು ನಮ್ಮ ನಂಜನಗೂಡು ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯ ದಿನಾಂಕ ಘೋಷಣೆಯಾಗಿದ್ದು, ನೀವಾಗಲೇ ಸುಮಾರು 15 ದಿನಗಳಿಂದ ನಮ್ಮಲ್ಲಿ ಯಾರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳಿ ನಾವು ಒಂದು 5-6 ಮೀಟಿಂಗ್ಗಳನ್ನ ಕರೆದಿದ್ವಿ. ಈ ಸಭೆಗೆ ನಮ್ಮ ನಗರಸಭಾ 22ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಮೀನಾಕ್ಷಿ ನಾಗರಾಜ್ ಅವರು ಮೀಟಿಂಗ್ಗಳಿಗೆ ಬರ್ತಾ ಇಲ್ಲ. ನಮ್ಮ ಪಕ್ಷದಿಂದ ಗೆದ್ದು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಕೂಡ ನಮ್ಮ ಪಕ್ಷದಿಂದ ಮಾಡಿದ್ದೀವಿ. ಇನ್ನು ಇರೋ ಅವಧಿಗೆ 2ನೇ ಬಾರಿಗೆ ನಾವು ನಮ್ಮ ಅಭ್ಯರ್ಥಿಯಾಗಿ ಅಧ್ಯಕ್ಷರ ಆಯ್ಕೆಗೆ ನಾವು ಪಿ ದೇವವ್ರನ್ನ, ಉಪಾಧ್ಯಕ್ಷರಾಗಿ ರಿಯಾನಾ ಬಾನು ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳು ಕೂಡ ಭಾಗವಹಿಸಿದ್ದಾರೆ. ಮೀಟಿಂಗ್ಗಳಲ್ಲಿ ತಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದಾರೆ. ಆದರೆ ಇವರು ಮೀಟಿಂಗು ಭಾಗವಹಿಸ್ತಾ ಇಲ್ಲ, ತಮ್ಮ ಅನಿಸಿಕೆಯನ್ನು ಕೂಡ ತಿಳಿಸ್ತಾ ಇಲ್ಲ. ಅದರಿಂದ 3ನೇ ತಾರೀಕು ಚುನಾವಣೆ ಇರೋದ್ರಿಂದ ಅವ್ರು ಎಲ್ಲಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗದೇ ಇರೋದ್ರಿಂದ ನಾವು ಈ ದಿನ ನಾವೆಲ್ಲ ಥರದಲ್ಲೂ ಅವ್ರಿಗೆ ವಾಟ್ಸಪ್ ಮೆಸೇಜು, ಫೋನ್ ಮುಖಾಂತರವಾಗಿ ಮತ್ತು ಅವ್ರ ಮನೆಯವ್ರ ಮುಖಾಂತರ ಎಲ್ಲರಿಗೂ ತಿಳಿಸಿದ್ದು. ಆದರೂ ಕೂಡ ಇವತ್ತುವರೆಗೂ ಅವರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಅದರಿಂದ ನಮ್ಮ ಪಕ್ಷದ ಏನು ವಿಪ್ ಇದೆ ಅದನ್ನ ನಾವು ಈ ದಿನ ಅವ್ರ ಮನೆ ಬಾಗಿಲು ಗಂಟಿಸಿ ನಾವು ಇದನ್ನ ಮಾಧ್ಯಮದ ಮುಂದೆ ಇದು ಮಾಡ್ತಾ ಇದ್ವಿ. ದಯಮಾಡಿ 3 ಜನ ಇವ್ರ ಜೊತೆಲಿ ಇದ್ದಾರೆ. ನಾವು ಅವ್ರ ಮನೆ ಹತ್ರ ಅವರು 27ನೇ ವಾರ್ಡಿನ ಸದಸ್ಯರು, ಹಾಗೆ 12ನೇ ವಾರ್ಡಿನ ಸದಸ್ಯರಾದ ಗಾಯತ್ರಿ ಮುರುಗೇಶ್ವರವರು, 1ನೇ ವಾರ್ಡಿನ ಸದಸ್ಯರಾದ ಗಿರೀಶ್ ಅವರು. ಈ 4 ಜನರು ಕೂಡ ಯಾವುದೇ ಸಭೆಗೂ ಆಗ್ತಾ ಇಲ್ಲ ಅಥವಾ ವಿಷಯನೂ ಕೂಡ ಇದು ಮಾಡ್ತಾ ಇಲ್ಲ. ನಾವು ಇದನ್ನು ನೋಡಿದ್ರೆ ಇವ್ರೇನೋ ಬೇರೆ ಉದ್ದೇಶ ಇಟ್ಕೊಂಡಿದ್ದಾರೆ ಅನ್ನೋದು ನಮ್ಮ ಪಕ್ಷದ ವರಿಷ್ಠರಿಗೆ ಗಮನಕ್ಕೆ ಬಂದಿದ್ದು. ನಾವು ಜಿಲ್ಲಾಧ್ಯಕ್ಷರಾದ LR ಮಾದೇವಸ್ವಾಮಿ ಅವರ ಸೂಚನೆ ಮೇರೆಗೆ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದ ಸಿದ್ದರಾಜು ಅವರು ಈ ದಿನ ಅವರೇ ಖುದ್ದಾಗಿ ಬಂದು ನಿಂತ್ಕೊಂಡು ನಾವು ಇದನ್ನ ಜಾರಿ ಮಾಡ್ತಾ ಇದ್ವಿ. ಅವರು 3ನೇ ತಾರೀಕು ಬಂದು ನಮ್ಮ ಪಕ್ಷದ ಅಭ್ಯರ್ಥಿ ಪರ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಲಿ, ಇಷ್ಟೇ ನಾವು ಕೇಳ್ಕೊಳ್ಳೋದು. ಅವ್ರು ಮಾಡಲೇ ಇಲ್ಲ ಅಂತ ಹೇಳಿದ್ರೆ ಪಕ್ಷದ ನೀತಿ ನಿಯಮದ ಪ್ರಕಾರವಾಗಿ ಕಾನೂನು ರೀತಿ ಯಾವ ರೀತಿ ನಾವು ಕ್ರಮ ತಗೋಬೇಕು ಅದನ್ನು ತಗೊಳ್ಳೋದಕ್ಕೆ ನಾವು ಮಾಡ್ಕೊಳ್ತಾ ಇದ್ವಿ. ಇಷ್ಟೇ. ನಮಸ್ಕಾರ.